ಎಲ್ಲವನ್ನ ತೋರಿಸುತ್ತಾರೆ ಸೀರೆಯನ್ನ ಮೇಲಕ್ಕೆತ್ತಿ. ಜಾತ್ರೆಗೆ ಬರುವ ಭಕ್ತರಿಗೆ ಇದರಿಂದ ಭಾರಿ ಮುಜುಗರ. ಇದು ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಮಂಗಳಮುಖಿಯರ ಅಸಭ್ಯ ವರ್ತನೆ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಹುಲಿಗೆಮ್ಮ ದೇವಸ್ಥಾನದ ಮುಂದೆ ಬರುವ ಪುರುಷ ಭಕ್ತರಿಗೆ ಈ ಮಂಗಳಮುಖಿಯರು ಮುಟ್ಟಬಾರದ ಜಾಗಕ್ಕೆಲ್ಲ ಕೈ ಹಾಕ್ತಾ ಇದ್ರು ಕಣ್ರಿ. ಇದರಿಂದ ಅಕ್ಕಪಕ್ಕದವರಿಗೆ ಮುಜುಗರ ಆಗುತ್ತದೆ ಅನ್ನೋ ಪರಿವೇ ಇವರಿಗೆ ಇರ್ಲಿಲ್ಲ ನೋಡಿ. ಸೀರೆಯನ್ನ ಎತ್ತಿ ಎಲ್ಲವೂ ಕೊಲ್ಲಂ ಕೊಲ್ಲ ದರ್ಶನ. ಮಹಿಳಾ ಪೇದೆಯಿಂದ ತೃತೀಯ ಲಿಂಗಿಗಳಿಗೆ ಕಪಾಳ ಮೋಕ್ಷ. ಅಂದಹಾಗೆ ಈ ರೀತಿ ಅಸಭ್ಯವಾಗಿ ವರ್ತಿಸಿರುವ ಘಟನೆ ಕೊಪ್ಪಳ ತಾಲೂಕಿನಲ್ಲಿ ನಡೆದೋಗಿದೆ. ಇಲ್ಲಿನ ಹುಲಿಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಿ ಸನ್ನಿಧಾನದಲ್ಲಿ ಅಶ್ಲೀಲತೆ ನಡೆದಿದೆ ನೋಡಿ. ಹೋಗೋ ಬರೋ ಭಕ್ತರಿಗೆ ತೊಂದರೆ ಕೊಡೋದು ಕಾಮನ್. ಆದ್ರೆ ಈ ಬಾರಿ ಅದಕ್ಕೂ ಮೀರಿದ ಘಟನೆಯೊಂದು ನಡೆದು ಹೋಗಿದೆ. ಮಂಗಳಮುಖಿ ಇಬ್ಬರೇ ಮಾತನಾಡುತ್ತಾ ಜಗಳ ಮಾಡಿಕೊಂಡಿದ್ದಾರೆ. ತಾವು ಧರಿಸಿದ ಸೀರೆಯನ್ನ ಮೇಲಕ್ಕೆ ಎತ್ತಿ ಎಲ್ಲವನ್ನ ಓಪನ್ ಆಗಿ ತೋರಿಸಿದ್ದಾರೆ. ಇವರನ್ನ ನೋಡಿದ ಮಹಿಳಾ ಪೇದೆ ಸರಿಯಾಗಿಯೇ ಕಪಾಳ ಮೋಕ್ಷ ಮಾಡಿರುವ ಘಟನೆ ಕೂಡ ನಡೆದು ಹೋಗಿದೆ ನೋಡಿ. ಹೀಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಅಶ್ಲೀಲ ವರ್ತನೆ ಸಲ್ದು. ಅಂಥದ್ರಲ್ಲಿ ತೃತೀಯ ಲಿಂಗಿಗಳು ವಿಚಿತ್ರವಾಗಿ ಆಡಿದ್ದಾರೆ. ಇದಷ್ಟೇ ಅಲ್ಲದೆ ಈ ಸ್ಥಳಕ್ಕೆ ಸಾವಿರಾರು ಮಂದಿ ಭೇಟಿ ಕೊಡ್ತಾರೆ. ಇಲ್ಲಿಗೆ ಬರುವ ಭಕ್ತರಿಗೆ ಹಣಕ್ಕಾಗಿ ಪೀಡಿಸೋದೆಲ್ಲ ಮಾಡ್ತಾರಂತೆ. ಜನರಿಂದ ಒತ್ತಾಯಪೂರ್ವಕವಾಗಿ ಹಣ ವಸೂಲಿ ಮಾಡ್ತಾರೆ ಎಂಬ ಆರೋಪವನ್ನ ಸಾರ್ವಜನಿಕರು ಮಾಡಿದ್ದಾರೆ ಕಣ್ರಿ. ಹುಲಿಗೆಮ್ಮ ದೇವಸ್ಥಾನದಲ್ಲಿ ರೋಸಿ ಹೋದ ಭಕ್ತರು. ತೃತೀಯ ಲಿಂಗಿಗಳನ್ನ ನಿಯಂತ್ರಿಸಲು ಭಕ್ತಾದಿಗಳ ಆಗ್ರಹ. ಈ ತೃತೀಯ ಲಿಂಗಿಗಳನ್ನ ನಿಯಂತ್ರಿಸಲು ಭಕ್ತರು ಒತ್ತಾಯ ಮಾಡಿದ್ದಾರೆ. ಅದರಲ್ಲೂ ಹುಲಿಗೆಮ್ಮ ದೇಗುಲದಲ್ಲಿ ಮಂಗಳಮುಖಿಯರ ಕಾಟ ಹೆಚ್ಚಾಗಿದೆ ಅಂತೆ. ಇವರನ್ನ ನಿಯಂತ್ರಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಪೊಲೀಸರು ಇವರನ್ನ ನಿಯಂತ್ರಿಸುವಲ್ಲಿ ಅಸಫಲರಾಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಲಾದ್ರೂ ಅಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಿ ಅನ್ನೋದೇ ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.